ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನಿವತ್ತು ದೈಹಿಕ ಶಿಕ್ಷಣದ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದೆ ತಿಳಿಸಲು ಬರ್ತಾ ಇದ್ದೀನಿ. ನನ್ನ ಹೆಸರು ಬಸವರಾಜ್ ಸಾಗರ್ ಅಂತ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹೊರತಟ್ನಾಳು, ಕೊಪ್ಪಳ ಜಿಲ್ಲೆಯವರು. ಈಗಾಗಲೇ ತಮಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ನಾನು ಶಾಲಾ ಅವಧಿಯ ನಂತರ ತಮಗೆ ಹೇಳಿಕೊಳ್ಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈಗಾಗಲೇ ಗ್ರೇಡ್ 1 ದೈಹಿಕ ಶಿಕ್ಷಕರ ಸಂಘ ಹಾಗೂ ಗ್ರೇಡ್ 2 ಇರ್ತಕ್ಕಂಥ PST ಮತ್ತು HST ಒಳಗೆ ನೀವು ಯಾವ ರೀತಿ ನೇಮಕಾತಿಯನ್ನು ಮಾಡ್ಕೋತಾ ಇದೆ ಸರ್ಕಾರ. ಈಗಾಗಲೇ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರ ಪ್ರೌಢಶಾಲೆ ವಿಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ 319, ಅದರ್ಸ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 131 ಪೋಸ್ಟ್ಗಳನ್ನು ನಿಗದಿ ಮಾಡಿದೆ. ಅದೇ ಥರನಾಗಿ ಪ್ರಾಥಮಿಕ ವಿಭಾಗಕ್ಕೆ 150 ಪೋಸ್ಟ್ಗಳನ್ನು ಕೂಡ ಸರ್ಕಾರ ನಿಗದಿ ಮಾಡಿದೆ. ಈ ಹಿಂದೆ ನಾವು ಈಗಾಗಲೇ 2000 ನಮ್ಗೆ ಗೊತ್ತಿರುವಂತೆ 2003ರಿಂದ ನೇಮಕಾತಿ ಪ್ರಾರಂಭವಾಗಿದೆ. ಅವೆಲ್ಲ ಗಮನಿಸಬೇಕು. 2003ರಿಂದ ನೇಮಕಾತಿ ಪ್ರಾರಂಭವಾಗಿದೆ. 2003, 2005, 2006, 2007, 2010, 2012, 13. ನೆಕ್ಸ್ಟ್ ಮೊರಾರ್ಜಿ ವಸತಿ ಶಾಲೆಗಳಿಗೆ ಕೂಡ ನೇಮಕಾತಿಯನ್ನು ಸರ್ಕಾರ ಮಾಡಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾದ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿ ಇದಾವೆ, ಅದನ್ನು ಯಾವ ರೀತಿಯಾಗಿ ಬಿಡಿಸಬೇಕು, ನಾವು ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನು ನಾವು ಓದಬೇಕು ಅನ್ನೋದನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಅಪಾಯಿಂಟ್ ಆಗಿದ್ದು 2008ರಲ್ಲಿ, 2007ರಲ್ಲಿ ಎಕ್ಸಾಮ್ ಬರೆದು 2008ರಲ್ಲಿ ನಾನು ಅಪಾಯಿಂಟ್ ಆಗಿ ಇವತ್ತು ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ಗಮನಿಸಬೇಕು. ದೈಹಿಕ ಶಿಕ್ಷಣ ಅಂದರೆ ಯಾವ ರೀತಿಯಾಗಿ ನೇಮಕಾತಿ ಮಾಡ್ಬೋದಾದರೆ, ಫಸ್ಟ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಫಸ್ಟ್ ಪತ್ರಿಕೆ ಅಂದರೆ ಪ್ರಥಮ ಇರ್ತಕ್ಕಂಥ GK ಪತ್ರಿಕೆ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ದೈಹಿಕ ಶಿಕ್ಷಣ. ನೀವು ಈಗಾಗಲೇ ಕಾಣಿದ್ರಿ, ಹೈಸ್ಕೂಲ್ನಲ್ಲಿ 6 ವಿಷಯಗಳು ಪ್ಲಸ್ 1 ವಿಷಯ, ಇಂಗ್ಲೀಷ್, ಕನ್ನಡ, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಲ್. ಈ ಸೋಷಲ್ ಸ್ಟಡಿಗೆ ನೀವಾಗಲೇ ಗೊತ್ತಿದ್ದಂತೆ B.Ed ಆದವರಿಗೆ ಸಪ್ರೇಟ್, BSc B.Ed, BA B.Ed ಈ ರೀತಿ ಆದವರಿಗೆಲ್ಲ ನಾವು ನೇಮಕಾತಿಯಲ್ಲಿ ನೋಡ್ತಾ ಇದ್ದೀವಿ. ಇಂಗ್ಲೀಷ್ ಆದವರಿಗೆ ಸಪ್ರೇಟು, ಕನ್ನಡ ಇದ್ದವರಿಗೆ ಸಪ್ರೇಟ್. ಆ ರೀತಿ ಒಂದು ಸಿಲೆಬಸ್ನಲ್ಲಿ ಯಾವ ವಿಷಯಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾನು ಗಮನಿಸ್ತಾ ಹೋಗ್ತೀನಿ. ಈ ಹಿಂದೆ ನಾನು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರದಲ್ಲಿ 2008ಕ್ಕಿಂತ ಮುಂಚೆ ನಾನು ನೇಮಕಾತಿಯನ್ನು ಮಾಡಿದ್ದನ್ನು ತಾವು ನೋಡ್ಬೋದು. ಈಗಾಗಲೇ ನಾನು ಕಂಡಂತೆ ಈ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯವಿಟ್ಟು